ನೋಡಿ, ಇದು ರೇಷ್ಮೆ ಹುಳು ಸಾಕಾಣಿಕೆ. ಒಂದು 100 ಮೊಟ್ಟೆಗೆ 5,000ದಿಂದ 6,000 ರೂಪಾಯಿ ಆಗುತ್ತೆ. ಈ ಥರ ಒಂದು ಮನೆ, ಒಂದು ಶೆಡ್ ಇದ್ರೆ ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಆದರೆ ರೇಷ್ಮೆ ಹುಳಗಳನ್ನು ಸಾಕುವಂಥ ಮನೆ ನಿಮ್ಮ ಮನೆಗೆ ಅಟ್ಯಾಚ್ ಆಗಿರಬಾರ್ದು. ಇದು ಪ್ರತ್ಯೇಕವಾಗಿದ್ದರೆ ಹುಳಗಳ ಆರೋಗ್ಯಕ್ಕೆ ಉತ್ತಮ. ಕಿಟಕಿಗಳು, ಗಾಳಿ ಎಲ್ಲ ನೀಟಾಗಿರೋ ಥರ ನೋಡ್ಕೋಬೇಕು. ಯಾವುದೇ ಬೇರೆ ರೀತಿಯ ಹುಳಗಳು ಈ ಕೊಠಡಿಯ ಒಳಗೆ ಬರದೇ ಇರೋ ಥರ ನೋಡ್ಕೋಬೇಕು. ಹುಳುವಿನ ಮೊಟ್ಟೆಗಳು ತುಂಬ ತೆಳುವಾಗಿ ಚಿಕ್ಕ ಇರುವೆ ಅಥವಾ ಕೂದಲು ನೂಲಿನ ಗಾತ್ರದಲ್ಲಿ ಇರುತ್ತಂತೆ. ಅದನ್ನು ತಂದು ಪೇಪರ್ ಮೇಲೆ ಹಾಸಿ ಅದರ ಮೇಲೆ ಹಿಪ್ಪು ನೇರಳೆ ಸೊಪ್ಪನ್ನು ತಂದು ಹಾಕ್ತಾರೆ. ಅದು ತಿಂದು ರೇಷ್ಮೆ ಹುಳಗಳು ದೊಡ್ಡದಾಗ್ತಾ ಹೋಗ್ತವೆ. ಈ ರೇಷ್ಮೆ ಹುಳದ ಮರಿಗಳಿಗೆ 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, ಆ ಥರ 5 ಜ್ವರಗಳು ಬರುತ್ತಂತೆ. ಇದು ಸ್ಟೇಜಸ್ ಆಫ್ ಜ್ವರ. ಇವತ್ತು 2ನೇ ಜ್ವರದ ಮರಿ, ನಾಳೆ 3ನೇ ಜ್ವರ, ಇನ್ನೊಂದು 3ನೇ ಜ್ವರ. ಇಲ್ಲ 4ನೇ ಜ್ವರ ಮರಿ ಅಂದ್ರೆ 5 ದಿವಸ ಬೇಕು. 5 ದಿವಸ ಆಯ್ತು ತಾನೆ. 5 ದಿವಸ ಆದ್ಮೇಲೆ ಅದು 1 ದಿವಸ ಇಲ್ಲಿ ತಗೋತದೆ. 6ನೇ ದಿವಸ ಸೊಪ್ಪು ಹಾಕ್ತಿವಿ. ಯಾವ ಮಾಮೂಲಿ ಕೂದಿ 7 ದಿವಸ ಸೊಪ್ಪು ಹಾಕ್ತಿವಿ. 7 ದಿವಸ ಸೊಪ್ಪು ಹಾಕಿದ್ಮೇಲೆ ಬೆಳಗ್ಗೆ ಸಾಯಂಕಾಲ ಹಾಕ್ತೀವಿ. ಆಮೇಲೆ 7 ದಿವಸ ತುಂಬ್ತದೆ. 7 ದಿವಸ ತುಂಬಿದ್ಮೇಲೆ ಹಣ್ಣು ಆಯ್ತದೆ. 1 ಕ್ವಿಂಟಾಲ್ ಅದೇ ರೈಟ್ ಹೇಳಿದ್ನಲ್ಲ, 700 ರೂಪಾಯಿ ಆದ್ರೆ 1,30,000 20,000 ಸಿಗ್ತದೆ. ಇಷ್ಟು ಖರ್ಚು ಒಂದು 10-12 ಸಾವಿರ. ಇದೆಲ್ಲ 23 ದಿನದ ಪ್ರೊಸೀಜರು. 4 ದಿನದಲ್ಲಿ ರೇಷ್ಮೆ ಗೂಡು ಕಟ್ಟುತ್ತೆ. ಬಿಸ್ನೆಸ್ ಅಂದಮೇಲೆ ಪ್ರಾಫಿಟ್ ಲಾಸ್ ಎಲ್ಲ ನಾರ್ಮಲ್. ಇದೇ ರೀತಿ ಕಂಟೆಂಟ್ ಬೇಕು ಅಂದರೆ ನನ್ನ ಫಾಲೋ ಮಾಡೋದು ಮರಿಬೇಡಿ.